ನಮಸ್ಕಾರ. ನನ್ನೆಲ್ಲ ಅತಿಥಿ ಉಪನ್ಯಾಸಕ ಮಿತ್ರರಿಗೆ ನನ್ನ ಶರಣಾರ್ಥಿಗಳು. ಬಹುಶಃ ನಿನ್ನೆ ದಿನ ಡಿಸೆಂಬರ್ 17 ತಾವೆಲ್ಲ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಬೆಳಗಾವಿ ಚಲೋ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಭಾಳಷ್ಟು ಜನ ಏನು ಅಂತಂದ್ರೆ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಭಾಳಷ್ಟು ಜನ ರಾಜಕಾರಣಿಗಳು ಅತಿಥಿ ಉಪನ್ಯಾಸಕರ ನಿಜವಾದಂಥ ಸಮಸ್ಯೆಗಳು ಏನು ಅಂತಕ್ಕಂಥದ್ದನ್ನು ಭಾಳಷ್ಟು ಜನ ಹೋರಾಟದ ವೇದಿಕೆಗೆ ಬಂದು ಆಲಿಸಿದ್ದಾರೆ. ವಿಜೇಂದ್ರ ಯಡಿಯೂರಪ್ಪ ಅವರು ಇರ್ಬೋದು, SV ಸಂಕನೂರು ಅವರು ಇರ್ಬೋದು, ನಿರಾಣಿ ಅವರು ಇರ್ಬೋದು, ಭಾಳಷ್ಟು ಜನ. ಕೊನೆಗೆ ಸರ್ಕಾರದ ಪ್ರತಿನಿಧಿಯಾಗಿ ದಿನೇಶ್ ಗುಂಡೂರಾವ್ ಕೂಡ ಆಗಮಿಸಿ ಅತಿಥಿ ಉಪನ್ಯಾಸಕರು ಎದುರಿಸ್ತಕ್ಕಂಥ ಸಮಸ್ಯೆಗಳು ಏನಿದ್ದಾವೆ ಅದನ್ನು ಸರ್ಕಾರದ ಮುಂದೆ ಮತ್ತು PU ಬೋರ್ಡ್ ಮುಂದೆ ಇಟ್ಟು ಅವರ ಸಮಸ್ಯೆಗಳನ್ನು ಆದಷ್ಟು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಸೊ ಈ ಭರವಸೆ ಕೇವಲ ಭರವಸೆಯಾಗಿ ಉಳ್ಕೋಬಾರ್ದು. ಯಾಕಂದ್ರೆ ಇವತ್ತು ರಾಜ್ಯದೊಳಗಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವರುಗಳು ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ. ನಿನ್ನೆ ದಿನ ವಿಜಯೇಂದ್ರ ಯಡಿಯೂರಪ್ಪ ಅವರು ಹೋರಾಟದ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪದ್ಮಪ್ರಭಾ ಇಂದ್ರ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿಜೇಂದ್ರ ಯಡಿಯೂರಪ್ಪ ಅವ್ರ ಮುಂದೆ ಮಾತನಾಡ್ತಾ ಸಮಸ್ಯೆಗಳನ್ನ ಹೇಳ್ತಾ ಸೊ ಅವ್ರ ಕಣ್ಣುಗಳಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು. ವಿದ್ಯೆ ಕೊಡ್ತಕ್ಕಂಥ ಗುರು ಯಾವತ್ತಿಗೂ ಕೂಡ ಕಣ್ಣೀರು ಹಾಕಬಾರ್ದು. ಸೊ ಇವತ್ತು ಶಿಕ್ಷಕ ಹುದ್ದೆ ಅಂತಕ್ಕಂಥದ್ದು ಭಾಳಷ್ಟು ಗೌರವಿತವಾಗಿರ್ತಕ್ಕಂಥ ಹುದ್ದೆ. ಈ ಹುದ್ದೆ ಒಳಗಡೆ ನಾವಿದ್ದೀವಿ ಅಂದ್ರೆ ಭಾಳಷ್ಟು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಸೊ ಹೆಮ್ಮೆ ಪಡ್ತಕ್ಕಂಥ ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರು ತಲೆ ತಗ್ಗಿಸಿ ಕಣ್ಣೀರು ಹಾಕ್ತಾ ಇದ್ದಾರ ಅಂತಂದ್ರೆ ಇವತ್ತು ಸರ್ಕಾರ ರಾಜ್ಯದ ಜನತೆ ಅಂತ ನಿಜವಾದಂಥದ್ದು ಅವ್ರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ಒಂದು ಸ್ವಲ್ಪ ಆಲಿಸ್ಬೇಕು. ಸೊ ಅಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವಾ ಭದ್ರತೆ ಇಲ್ಲ. ಅವ್ರು ಸಲ್ಲಿಸಿರ್ತಕ್ಕಂಥ ಸೇವೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವಾ ಪ್ರಮಾಣ ಪತ್ರವನ್ನು ನೀಡ್ತಾ ಇಲ್ಲ. ಆಮೇಲೆ ಅವರ ಸೇವಾ ಹಿರಿತನವನ್ನು ಏನು ಅಂತಂದ್ರೆ ಪರಿಗಣಿಸ್ತಾ ಇಲ್ಲ. ಸೊ ಸಮಸ್ಯೆ ಇದು ಎಷ್ಟರ ಮಟ್ಟಿಗೆ ಐತಿ ಅಂತಂದ್ರೆ, ನಾನು ಈ ವರ್ಷ ಕೆಲಸ ಕಳ್ಕೊತೀನೋ, ಮುಂದಿನ ವರ್ಷ ಕೆಲಸ ಕಳ್ಕೊತೀನೋ, ಇಲ್ಲಿ ಎಷ್ಟು ದಿನ ಇರ್ತೀನಿ, ಯಾವುದು ಕೂಡ ಏನು ಅಂತಂದ್ರೆ ಅವ್ರಿಗೆ ಗ್ಯಾರಂಟಿ ಇಲ್ಲ ಅಂತ. ಆ ಉಪನ್ಯಾಸಕರ ಪರಿಸ್ಥಿತಿ ಹೆಂಗೈತಿ ಅಂದ್ರೆ, ಇವರು ಸೇವಾ ಹಿರಿತನವನ್ನು ಪರಿಗಣಿಸದೇ ಇರೋ ಕಾರಣದಿಂದಾಗಿ ಅಂತ ಕೇವಲ ಮೆರಿಟ್ ಮೇಲೆ ತಗೊಳ್ತಾ ಇದ್ದಾರೆ. ನಾವು ಯಾರೋ ಮೆರಿಟ್ ವಿರೋಧಿಗಳಲ್ಲ. ಒಂದು ಸಂದರ್ಭದಲ್ಲಿ ಮೆರಿಟ್ ಇದ್ದಾಗ ನಾವೇನು ಅಂತಂದ್ರೆ ಅಲ್ಲಿ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಆಗಿದ್ದೀವಿ. ಸೊ ಈಗ ಸೇವೆ ಸಲ್ಲಿಸಿದವ್ರಿಗಿಂತಲೂ ಯಾರಾದರೂ ಹೆಚ್ಚಿನ ಒಂದು ಮೆರಿಟ್ ಹೊಂದಿರತಕ್ಕಂಥವ್ರು ಏನಾದರೂ ಬಂದರು ಅಂತಂದ್ರೆ ಇವ್ರ ಸೇವೆಯಿಂದ ಹಿಂದೆ ಸರಿತಕ್ಕಂಥ ಪರಿಸ್ಥಿತಿ ಬಂದೈತಿ. ಆ ಪರಿಸ್ಥಿತಿ ಎಲ್ಲಿಗೆ ಹೋಗೈತಿ ಅಂತಂದ್ರೆ, ನಮ್ಮ ಕೈಯೊಳಗಡೆ ಕಲ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಈಗಿನ ಸಂದರ್ಭದೊಳಗೆ ಒಂದು ಜಾಸ್ತಿ ಪರ್ಸೆಂಟೇಜ್ ಮಾಡಿಕೊಂಡು ಏನಾದರೂ ಕೆಲಸಕ್ಕೆ ಅಪ್ಲೈ ಮಾಡ್ದ ಅತಿಥಿ ಉಪನ್ಯಾಸಕ ಹುದ್ದೆಗೆ ಅಂತಂದ್ರೆ ಅವನಿಗೆ ಕಲಿಸಿರ್ತಕ್ಕಂಥ ಗುರುನೇ ಹೊರಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ. ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಕನಿಷ್ಠ ವೇತನಕ್ಕಿಂತಲೂ ಕಡಿಮೆ ಅಂತ. ಅದು ಸರಿಯಾದಂಥ ಸಮಯಕ್ಕೆ ಅವ್ರ ಕೈಗೆ ದೊರೆಯುವುದಿಲ್ಲ ಅಂತ.
ಇವಾಗ ನೋಡ್ರಿ ಡಿಸೆಂಬರ್ ಕಳೀತಾ ಬಂತು, ಅಕ್ಟೋಬರ್ ನವೆಂಬರ್ ತಿಂಗಳ ಗೌರವಧನ ಇನ್ನೂ ಕೂಡ ಉಪನ್ಯಾಸಕರಿಗೆ ಏನಾಗಿಲ್ಲ ಅಂತಂದ್ರೆ ದೊರೆತಿಲ್ಲ. ಇದ್ರ ಜೊತೆಗೆ ಅಕ್ಟೋಬರ್ ಒಳಗಡೆ 10-12 ದಿನ ರಜೆ ನೀಡಿರ್ತಕ್ಕಂಥದ್ದನ್ನೂ ಸಹಿತ ಏನು ಅಂತಂದ್ರೆ ಆ ವೇತನವನ್ನು ಕಡಿತ ಮಾಡಿ ಏನು ಅಂತಂದ್ರೆ ಆ ಉಪನ್ಯಾಸಕರಿಗೆ ನೀಡ್ತಾ ಇದ್ದಾರೆ. ಇವತ್ತು ರಾಜ್ಯದೊಳಗೆ ಅತಿಥಿ ಉಪನ್ಯಾಸಕರಿಗೆ ಇಂಥ ಒಂದು ಅನ್ಯಾಯ ನಡೀತಾ ಇದೆ. ಭಾಳಷ್ಟು ಜನ MLAಗಳು MLCಗಳು ಸದನದೊಳಗಡೆ ಇದನ್ನು ಪ್ರಸ್ತಾಪ ಕೂಡ ಮಾಡಿದ್ದಾರೆ. ದಯವಿಟ್ಟು ನಾನು ಅವ್ರಿಗೆಲ್ಲರಿಗೂ ಕೂಡ ಏನು ಅಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂಕನೂರು ಅವ್ರು ಇರ್ಬೋದು, ಭೋಜೇಗೌಡ ಅವರು ಇರ್ಬೋದು, ಭಾಳಷ್ಟು ಜನ, ಅವರಷ್ಟೇ ಇಲ್ಲ, ಭಾಳಷ್ಟು ಜನ ಏನು ಅಂತಂದ್ರೆ ನಮ್ಮ ಈ ಒಂದು ಸಮಸ್ಯೆಯನ್ನು ಸದನದಲ್ಲಿ ಅಧಿವೇಶನದೊಳಗಡೆ ಚರ್ಚೆ ಒಳಗೆ ತೆಗೆದುಕೊಂಡಿದ್ದಾರೆ. ಆ ಚರ್ಚೆ ಬರೀ ಅಧಿವೇಶನ ಮುಗಿದ ಮೇಲೆ ಅಷ್ಟಕ್ಕೆ ನಿಲ್ಲಬಾರ್ದು. ದಯವಿಟ್ಟು ಸರ್ಕಾರ ಆ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನೊಳಗಡೆ ಕಾರ್ಯಪ್ರವೃತ್ತ ಆಗಬೇಕು ಅಂತ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.